ನಮಸ್ಕಾರ ಎಲ್ಲರಿಗೂ. ನಾನು ದಿಲೀಪ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಶ್ರಾವಣ ಮಾಸದ 2ನೇ ಶನಿವಾರ ಆಗಿರೋದ್ರಿಂದ ಮಾಗಡಿಯಲ್ಲಿರುವಂತ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪ್ರತಿ ವರ್ಷ ವಾಡಿಕೆ ಅಂತಾನೆ ಈ ವರ್ಷನೂ ಕೂಡ ಹೋಗ್ತಾ ಇದ್ದೀವಿ. ಈ ವರ್ಷ ನಿಮಗೂ ದರ್ಶನ ಮಾಡ್ಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ನೋಡಿ ಪೂರ್ತಿಯಾಗಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳ ಪುರಾತನವಾದಂತ ಒಂದು ದೇವಸ್ಥಾನ ಇದು. ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರುವಂತಹ ದೇವಸ್ಥಾನ. ಅದ್ರ ಹಿಂದೆನೆ ತುಂಬಾ ಇತಿಹಾಸ ಇರುವಂತ ದೇವಸ್ಥಾನ. ನಾನು ದೇವಸ್ಥಾನದ ಹತ್ರ ನಿಮ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ತುಂಬಾ ಜನ ಇರ್ತಾರೆ ಅನ್ಕೊಂಡಿದೀನಿ. ಇವತ್ತು ಶ್ರಾವಣ ಶನಿವಾರ ಬೇರೆ. ನೋಡೋಣ, ಬನ್ನಿ ಹೋಗೋಣ. ಹಾಗೆ ಹೋಗೋಂಥ ದಾರಿಲಿ ಟಿಫನ್ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಮಾಗಡಿಯಿಂದ ಒಂದು 3 ಕಿಲೋಮೀಟ್ರ್ ಹಿಂದೆನೇ ಒಂದು ಕಡೆ ಟಿಫನ್ಗೆ ಹಾಕಿದ್ವಿ. ಇವ್ರ ಹತ್ರ ದೋಸೆ ಅಂತೂ ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ರು. ದೋಸೆ ಅಂತೂ ಭಾಳ ರುಚಿಯಾಗಿತ್ತು. ಸೌದೆ ಒಲೆಯಲ್ಲಿ ಮಾಡಿಕೊಟ್ಟಿದ್ದಂಥದ್ದು ಒಂಥರ ದೇಸಿ ಟಿಫನ್ ಮಾಡಿದಷ್ಟೇ ಒಂದು ಅನುಭವ ಆಯಿತು. ಭಾಳ ಚೆನ್ನಾಯಿತು. ಅಣ್ಣ, ನೀವು ದೋಸೆ ಮಾಡ್ತಿದ್ದೀರಲ್ಲ, ನೀವು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ? ಖಂಡಿತ ಹೇಳ್ತಿದ್ದೀನಿ, ನಿಮ್ಮ ದೋಸೆಗೆ ನಾನು ಫ್ಯಾನ್ ಆಗಿದ್ದೀನಿ. ಮನೆಯವರೆಲ್ಲನೂ ಅಷ್ಟೇ ಭಾಳ ರುಚಿಯಾಗಿತ್ತು. ಹೊಟ್ಟೆ ತುಂಬ ಟಿಫನ್ ಮುಗಿಸ್ಕೊಂಡ್ವಿ. ರೇಟು ಕೂಡ ಅಷ್ಟೇ ರೀಸನಬಲ್ ಆಗಿತ್ತು. ನೆಕ್ಸ್ಟ್ ಏನೇ ಬರೋದಿದ್ರು ನಾನು ಖಂಡಿತ ಬಂದೇ ಬರ್ತೀನಿ. ಪ್ರತಿ ಒಂದು ತಿಂಗಳಿಗೊಂದು ಸಲಿನಾದರೂ ಬರಬೇಕು ಅನ್ನೋ ಒಂದು ಮನಸ್ಸಾಗಿದೆ ನನಗೆ. ನೀವು ಒಂದು ಮಾಡಿಕೊಟ್ಟಂಥ ಒಂದು ಬೆಣ್ಣೆ ದೋಸೆ ಭಾಳ ರುಚಿಯಾಗಿತ್ತು. ಈ ಹೋಟೆಲ್ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 1 ಗಂಟೆವರೆಗೂ ಇರುತ್ತೆ. ಈ ಭಾಗದಲ್ಲಿ ಹೋಗೋವಂಥವ್ರು ದಯವಿಟ್ಟು ಒಂದ್ಸರಿ ಟ್ರೈ ಮಾಡಿ. ಟಿಫನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ದೋಸೆ ಅಂತೂ ಭಾಳ ಚೆನ್ನಾಗಿತ್ತು. ಹಾಗೆ ಬೆಳಿಗ್ಗೆ ಡ್ರೈವಿಂಗು ಭಾಳ ಆರಾಮಾಗಿತ್ತು. ದಾರಿ ಸಾಗಿದ್ದೇ ಗೊತ್ತಾಗಿಲ್ಲ. ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗಿ ತಿರ್ಗಾ ವಾಪಸ್ ಬಂದ್ವಿ ಈ ದೇವಸ್ಥಾನಕ್ಕೆ. ಇದೇ ರಂಗನಾಥ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್ ಹೆಬ್ಬಾಗಿಲು. ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಒಳಗೋದ್ರೆ ನಮಗೆ ದೇವಸ್ಥಾನ ಸಿಗುತ್ತೆ. ದೇವಸ್ಥಾನದ ಈಚೆ ಎಲ್ಲನೂ ಹೂವು, ಹಣ್ಣು, ಕಾಯಿ, ದೇವಸ್ಥಾನಕ್ಕೆ ಬೇಕಾಗಿದ್ದಂಥ ಸಾಮಗ್ರಿಗಳೆಲ್ಲ ಸಿಗುತ್ತೆ. ಹಾಗೆ ನಾವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಮಹಿಮೆ, ಇತಿಹಾಸನ ನಾವು ತಿಳ್ಕೊಂಡಾಗ ಏನಾಗುತ್ತೆ, ಆ ಕ್ಷೇತ್ರದ ಬಗ್ಗೆ ನಮಗೆ ಗೌರವ ಜಾಸ್ತಿ ಆಗುತ್ತೆ, ಭಕ್ತಿ ಜಾಸ್ತಿ ಆಗುತ್ತೆ. ಅದೇ ರೀತಿ ಈ ಕ್ಷೇತ್ರ ಏನಿದೆ, ತಿರುಮಲೆ ರಂಗನಾಥ ಸ್ವಾಮಿ ದೇವಸ್ಥಾನ, ಬಹಳ ಪುರಾತನವಾದಂಥ ಒಂದು ದೇವಸ್ಥಾನ. ದ್ವಾಪರ ಯುಗದಲ್ಲಿ ಮಾಂಡವ್ಯ ಋಷಿ ಮುನಿಗಳು ವಿಷ್ಣುವನ್ನು ಸ್ಮರಿಸುತ್ತಾ ಕೂತಾಗ ಸಾಕ್ಷಾತ್ ಶ್ರೀನಿವಾಸನೇ ಬಂದು ಇಲ್ಲಿರುವಂಥ ಸಾಲಿಗ್ರಾಮದ ವಿಚಾರವನ್ನು ತಿಳಿಸಿ ನನ್ನ ಒಂದು ಪ್ರತಿಮೆಯನ್ನು ಪ್ರತಿಸ್ಥಾಪನೆ ಮಾಡಿ ನನ್ನನ್ನು ಪ್ರತಿನಿತ್ಯ ಆರಾಧನೆ ಮಾಡಿದಂಥವ್ರಿಗೆ ಇಷ್ಟಾರ್ಥಗಳು ನೆರವೇರಿಸ್ತಾ ಹಾಗೆ ಅವ್ರಿಗೆ ಮೋಕ್ಷವನ್ನು ಸಿಗುತ್ತೆ ಅನ್ನೋ ಒಂದು ಉಲ್ಲೇಖ ಆಗಿದೆ ಇದರಲ್ಲಿ. ತದನಂತರ ಈ ಕ್ಷೇತ್ರವನ್ನು ಸರಿಸುಮಾರು 11ನೇ ಶತಮಾನದ ಅಂತ್ಯದಲ್ಲಿ ಚೋಳರು ರಾಜ್ಯರ ಆಳ್ವಿಕೆ ಮಾಡುವಂಥ ಸಮಯದಲ್ಲಿ ಈ ಕ್ಷೇತ್ರವನ್ನು ನಿರ್ಮಿಸಿದರು. ಕಾಲಕ್ರಮೇಣ ಬಂದಂಥ ಮಹಾರಾಜರೆಲ್ಲರೂ, ಕೃಷ್ಣದೇವರಾಯರಾಗಿರ್ಬೋದು, ಮೈಸೂರು ಮಹಾರಾಜರಾಗಿರ್ಬೋದು, ಅವರ ಕೊಡೆಗಳು ಅಪಾರವಾದಂಥದ್ದು. ಹಾಗೆ ಬೆಂಗಳೂರಿನನ್ನು ನಿರ್ಮಿಸಿದಂಥ ಕೆಂಪೇಗೌಡರು ಈ ಮಾಗಡಿ ಅವರಿಗೆ ತವರೂರು. ಅವರು ಕೂಡ ಈ ಕ್ಷೇತ್ರವನ್ನು ಭಾಳ ಪ್ರಮಾಣದಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ. ಇನ್ನು ಹಾಗೆ ಹೇಳೋದಾದರೆ 1956ರಲ್ಲಿ ಮೈಸೂರು ಮಹಾರಾಜರಾದಂಥ ಜಯಚಾಮರಾಜೇಂದ್ರ ಒಡೆಯರವರು ಈ ಕ್ಷೇತ್ರದ ರಾಜಗೋಪುರವನ್ನು ಲೋಕಾರ್ಪಣೆ ಮಾಡಿದರು. ಹಾಗೆ ಈ ಕ್ಷೇತ್ರದಲ್ಲಿ ಉದ್ಭವವಾಗಿರುವಂಥ ಸಾಲಿಗ್ರಾಮದ ಮೂರ್ತಿಗೆ ಅಭಿಷೇಕ ಮಾಡುವಂಥ ನೀರು ಕಂಪ್ಲೀಟ್ ಅಬ್ಸರ್ವ್ ಆಗುತ್ತೆ. ಹಾಗೆ ಆ ಒಂದು ಹಿಂಗೋಗಂಥ ನೀರು ಎಲ್ಲಿ ಹೋಗಿ ಶೇಖರಣೆ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿವರೆಗೂ ಯಾರ ಕೈಯಲ್ಲೂ ಹೇಳೋಕ್ಕಾಗ್ತಾಯಿಲ್ಲ. ಅದೊಂದು ವಿಸ್ಮಯ ಅದು. ಹಾಗೆ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಮತ್ತು ಶೇಷಶಯನ ರೀತಿಯಲ್ಲಿರುವಂಥ ರಂಗನಾಥ ಸ್ವಾಮಿ, ಹಾಗೆ ರಾಮಾನುಜಾಚಾರ್ಯರ ಒಂದು ಪ್ರತಿಮೆ ಮತ್ತು ಉದ್ಭವ ಆಗುವಂಥ ರಂಗನಾಥ ಸ್ವಾಮಿಯ ಮೂರ್ತಿ, ಪ್ರತಿಯೊಂದು ಪೂಜೆ ಕಾರ್ಯಕ್ರಮಗಳೆಲ್ಲನೂ ಪ್ರತಿನಿತ್ಯ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇರೋಂಥದ್ದು ವಿಶೇಷ. ನೀವೇನು ನೋಡ್ತಾ ಇದ್ದೀರಲ್ಲ, ಈ ಮಾಂಡವ್ಯ ಮಹರ್ಷಿಗಳು ಮೂಲ ಈ ಕ್ಷೇತ್ರಕ್ಕೆ ಇವರೇ ಕಾರಣ. ಇವರು ವಿಷ್ಣುವನ್ನು ತಪಸ್ಸು ಮಾಡಿ ಸಾಕ್ಷಾತ್ ಶ್ರೀನಿವಾಸನೇ ಇವರ ತಪಸ್ಸನ್ನು ಮೆಚ್ಚಿ ಬಂದು ವರ ನೀಡಿದಂಥ ಒಂದು ಕ್ಷೇತ್ರ ಇದು. ಬಹಳ ಇತಿಹಾಸ ಇರುವಂಥ ಕ್ಷೇತ್ರ.
ಹಾಗೆ ಈ ಕ್ಷೇತ್ರದಲ್ಲಿ ನೆಲೆಸಿರುವಂಥ ಶ್ರೀ ರಂಗನಾಥ ಸ್ವಾಮಿಗೆ ಧನುರ್ಮಾಸದ ಪೂಜೆ ಅಂತೂ ಭಾಳ ವಿಶೇಷವಾದಂಥ ರೀತಿಯಲ್ಲಿ ನಡೆಯುತ್ತದೆ. ಪ್ರತಿನಿತ್ಯ ಬೆಳಗಿನ ಜಾವ 4:30ರಿಂದ ಸ್ವಾಮಿಗೆ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಈ ಥರ ನಾನಾ ರೀತಿಯ ಒಂದು ಅಭಿಷೇಕಗಳು ಮಾಡಿ ಭಾಳ ವಿಶೇಷವಾದಂಥ ಪೂಜೆ ಕಾರ್ಯಕ್ರಮ ನಡೆಯುತ್ತೆ. ಹಾಗೆ ಬರುವಂಥ ಭಕ್ತಾದಿಗಳೆಲ್ಲನೂ ಸ್ವಾಮಿಯ ಮುಂದೆ ತಮ್ಮ ಇಷ್ಟಾರ್ಥಗಳು ಮತ್ತು ಕಷ್ಟ ಕಾರ್ಪಣ್ಯಗಳೆಲ್ಲನೂ ಸಂಕಲ್ಪದ ರೀತಿಯಲ್ಲಿ ಹೇಳಿಕೊಂಡಾಗ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನೋದು ನಂಬಿಕೆ. ಇಲ್ಲಿನ ವಿಶೇಷ, ತಿರುಪತಿಯಲ್ಲಿ ಲಾಡು ಹೆಂಗೆ ಫೇಮಸ್ಸು, ಈ ಕ್ಷೇತ್ರದಲ್ಲಿ ಸಕ್ಕರೆ ಪೊಂಗಲು ಮತ್ತು ಪುಳಿಯೋಗರೆ ಅಂತೂ ಭಾರಿ ಫೇಮಸ್ ಇದ್ದಂತು. ನೀವು ಯಾರೇ ದೇವಸ್ಥಾನಕ್ಕೆ ಹೋದರೆ ಈ ಪ್ರಸಾದ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಭೇಟಿ ಕೊಡೋದಾದರೆ ಶನಿವಾರ ಮತ್ತು ಭಾನುವಾರ ಈ 2 ದಿವಸದಲ್ಲಿ ಆದಷ್ಟು ನೀವು ಭೇಟಿ ಕೊಡೋದ್ರು ಭಾಳ ಒಳ್ಳೆಯದು. ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆ ಈ ಕ್ಷೇತ್ರ ಧಾರ್ಮಿಕ ದತ್ತಿ ಮುಜರಾಯಿ ಇಲಾಖೆಗೆ ಒಳಪಟ್ಟಿರುವಂಥದ್ದು. ಹಾಗೆಯೇ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದಿದ ತಕ್ಷಣ ನಮಗೆ ಎಡಭಾಗದಲ್ಲಿ ಒಂದು ದೊಡ್ಡ ಪುಷ್ಕರಣಿ ಸಿಗುತ್ತೆ, ಕಲ್ಯಾಣಿ. ವಿಶೇಷ ದಿನಗಳಲ್ಲಿ ಇಲ್ಲಿ ಸ್ವಾಮಿಗೆ ತೆಪ್ಪೋತ್ಸವ, ಬ್ರಹ್ಮೋತ್ಸವ ನಡೆಯುವಂಥ ಸಮಯದಲ್ಲಿ ಈ ಒಂದು ಕ್ಷೇತ್ರ ನೋಡಲಿಕ್ಕೆ ಭಾಳ ಅದ್ಭುತವಾಗಿ ಕಾಣುತ್ತೆ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಅಲ್ಲೇ ಸುತ್ತಮುತ್ತ ಇರುವಂಥ ರೈತರೆಲ್ಲನೂ ಹಣ್ಣು ತರಕಾರಿಗಳೆಲ್ಲ ತಂದು ವ್ಯಾಪಾರ ಮಾಡ್ತಾ ಇರ್ತಾರೆ. ಭಾಳ ಫ್ರೆಶ್ ಆಗಿರುತ್ತೆ ತರಕಾರಿಗಳು. ಮತ್ತು ಈ ಕ್ಷೇತ್ರದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 2:30 ಗಂಟೆ ಊಟದ ವ್ಯವಸ್ಥೆ ಇರುತ್ತೆ. ಅದು ಪ್ರತಿ ಶನಿವಾರ ಮತ್ತು ಭಾನುವಾರ ಕೂಡ ಇರುತ್ತೆ. ನೀವು ಯಾರೇ ಯಾತ್ರೆಗಂತ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡೋದಾದರೆ ಶನಿವಾರ ಮತ್ತು ಭಾನುವಾರ ಭೇಟಿ ಕೊಟ್ಟರೆ ಭಾಳ ಒಳ್ಳೆಯದು. ನಾವು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದು ಶ್ರಾವಣ ಶನಿವಾರ ಆಗಿದ್ದರಿಂದ ಇದರ ಮಧ್ಯಾಹ್ನದ ಊಟ ಅಂತೂ ಭಾಳ ಅದ್ಭುತವಾಗಿತ್ತು. ಭಾಳ ರುಚಿಯಾಗಿತ್ತು. ಹಾಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ದೇವಸ್ಥಾನದ ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಇಷ್ಟಪಟ್ಟು ಊಟ ಮಾಡ್ತಾ ಇದ್ದಾರೆ ಅನ್ನೋದು. ಹಾಗೆ ಈ ಥರ ಒಂದು ಕ್ಷೇತ್ರದಲ್ಲಿ ಊಟ ಮಾಡಿದ ಮೇಲೆ ದಯವಿಟ್ಟು ಯಾರೂ ಹಾಗೆ ಬರೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಾದಷ್ಟು ಕಾಣಿಕೆ ಕೊಡಿ. ಆ ಕಾಣಿಕೆ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ವಾಪಸ್ಸು ಮನೆಗೆ ಬರುವಂಥ ದಾರಿ ಇದು. ವಿಡಿಯೋ ನೋಡಿದ್ದೀರಾ, ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈ ಥರ ಇರೋವಂಥ ಟ್ರಾವೆಲಿಂಗ್ ಕಂಟೆಂಟ್ನ ನಾನು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ಏನಾದರೂ ಹೇಳೋದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಹರೇ ಕೃಷ್ಣ, ಜೈ ಶ್ರೀರಾಮ್.